ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸಿಎಂ ಕುರ್ಚಿಯ ಕದನದ ವಿಚಾರ. ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹನುಮಂತನ ಬಾಲದ ರೀತಿ ಬೆಳೀತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಒಳಬೇಗುದಿಯ ಕುರಿತಂತ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಜೋರಾಯಿತು ಸಿಎಂ ಜಟಾಪಟಿ. ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆದ ಆಕಾಂಕ್ಷಿಗಳು. ಹೈಕಮಾಂಡ್ ಭೇಟಿಯಾಗ್ತಾರಾ ಎಂಬಿ ಪಾಟೀಲ್? ಹೌದು, ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಹೈಕೋರ್ಟ್ನಲ್ಲಿ ಮೂಡಾ ಪ್ರಕರಣ ವಿಚಾರಣೆ ನಡೆಯುತ್ತಿರೋ ಹೊತ್ತಲ್ಲೇ ದೆಹಲಿ ಮಟ್ಟದಲ್ಲಿ ಭಾರಿ ಬೆಳವಣಿಗೆಗಳು ನಡೆಯುತ್ತಿವೆ. ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ವಾಪಸ್ ಆಗಿರೋ ಬೆನ್ನಲ್ಲೇ ಈಗ ಮತ್ತೊಬ್ಬ ಪ್ರಬಲ ಆಕಾಂಕ್ಷಿ ಎಂಬಿ ಪಾಟೀಲ್ ಕೂಡ ದೆಹಲಿಯತ್ತ ಮುಖ ಮಾಡುತ್ತಿದ್ದಾರೆ. ಕೈಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ನಾಳೆ ಸಭೆ ನಡೆಯುತ್ತಿದ್ದು, ಈ ನೆಪದಲ್ಲಿ ದೆಹಲಿಯತ್ತ ಪ್ರಯಾಣ ಬೆಳೆಸಿರೋ ಎಂಬಿ ಪಾಟೀಲ್ ಸಾಧ್ಯವಾದ್ರೆ ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಮೂಲಕ ಸಿಎಂ ಕುರ್ಚಿಗೆ ಲಾಬಿ ನಡೆಸಲು ಮುಂದಾಗಿದ್ದಾರೆ. ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ದರ್ಶನಾಪುರ್, ಪದೇ ಪದೇ ಕೇಳಬೇಡಿ ಜಾರಕಿಹೊಳಿ. ಇನ್ನು ಸಚಿವ ಶರಣಬಸಪ್ಪ ದರ್ಶನಾಪುರ್ ಕೂಡ ಸಿಎಂ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಸಿಎಂ ಆಗ್ತೀನಿ ಅಂದಿದ್ದಾರೆ. ಇಲಾಖೆಗೆ ಸಂಬಂಧಪಟ್ಟ ಕೆಲಸವಿದ್ದು ನಾನು ಕೂಡ ದೆಹಲಿಗೆ ಹೋಗುತ್ತಿದ್ದೇನೆ ಅಂದಿದ್ದಾರೆ. ಇನ್ನೊಂದೆಡೆಗೆ ಸಿಎಂ ಬದಲಾವಣೆಯ ಬಗ್ಗೆ ಪದೇ ಪದೇ ಕೇಳಬೇಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲವೆಂದಿರೋ ಸಚಿವ ಪ್ರಿಯಾಂಕ ಖರ್ಗೆ ಮುಖ್ಯಮಂತ್ರಿ ಬದಲಾಗೋದಾದ್ರೆ ನಮಗೂ ಸುಳಿವು ಸಿಗುತ್ತಿತ್ತು ಅಂತ ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಖಾಲಿನೇ ಇಲ್ಲ, ಖಾಲಿ ಇದ್ದಾಗ ಮಾತಾಡೋಣ ನಾವು ನೀವು ಯಾವಾಗ ಅದು ನಮ್ಮ ಹೈಕಮಾಂಡ್ ಆಗಂತಂದ್ರೆ ಆಗ್ತದೆ. ನನಗೇನದು ಇಲ್ಲ, ಹೈಕಮಾಂಡ್ ಹೇಳ್ಬೇಕಲ್ಲ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅವರೆಲ್ಲ ಕರೆದು ಆಗಪ್ಪ ಅಂದ್ರೆ ಯಾರು ಒಳ್ಳೆ ಅಂತಾರೆ. 136 ಮಂದಿನೂ ತಯಾರಿ. ಕೇಳೋ ಪ್ರಶ್ನೆ ಇಲ್ಲ. ಸಿ ಎಮ್ ಅವರಿದ್ದಾರೆ, ಅವ್ರು ಇಳಿಸೋ ಪ್ರಶ್ನೆ ಇಲ್ಲ. ಇಳಿಸೋರು ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದ್ದು. ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. ಈಗವರೆಗೂ ಕೂಡ ಅದನ್ನೇ ಹೇಳ್ತೀವಿ. ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ, ಇಶ್ಯೂ ಇದೆ. ಅದ್ರ ಬಗ್ಗೆ ಗಮನ ಹರಿಸಕ್ಕೆ ನಮ್ಗೆ ಸಮಯ ಬೇಕು. ಮುಖ್ಯಮಂತ್ರಿ ಅವರಿದ್ದಾರೆ, ಸರ್ಕಾರ ಮುಂದುವರಿತಾ ಇದ್ದಾರೆ ಅಷ್ಟೇ. ಸದ್ಯಕ್ಕೆ ಖಾಲಿ ಇಲ್ಲ. ನಾನು ಈ ವಿಜಯಪುರದಿಂದ ಯಾರಾನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದ್ರೆ ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ. ದೀಪಾವಳಿಯೊಳಗೆ ಸಿದ್ದು ಸರ್ಕಾರ ಪತನನ, ಪಕ್ಷದಲ್ಲೇ ಇದ್ದಾರಾ ಸಂಚುಕೋರರು? ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಅಲ್ಲಿ ಪೈಪೋಟಿ ಜೋರಾಗಿರೋ ಬೆನ್ನಲ್ಲೇ ಬಿಜೆಪಿ ನಾಯಕ ಸಿಟಿ ರವಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ದೀಪಾವಳಿಯೊಳಗೆ ಸಿದ್ದು ಸರ್ಕಾರ ಪತನವಾಗಲಿದೆ ಅಂದಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಬಂಡೆಯಾಗಿ ನಿಲ್ಲುತ್ತೇವೆ ಅನ್ನುವವರೇ ಪಿತೂರಿ ನಡೆಸುತ್ತಿದ್ದಾರೆ ಅಂತ ಸಿಟಿ ರವಿ ದೂರಿದ್ದಾರೆ. ಮತ್ತೊಬ್ಬ ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಕೂಡ ಇದೇ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರ ಹೇಳಿಕೆಗೆ ವ್ಯಂಗ್ಯವಾಡಿರೋ ಗೃಹ ಸಚಿವ ಪರಮೇಶ್ವರ್, ನಮ್ಮ ಪಕ್ಷದ ವಿಚಾರ ಅವರಿಗೆ ಯಾಕೆ, ಅವರ ಪಕ್ಷದಲ್ಲೇ ಅನೇಕ ಸಮಸ್ಯೆ ಇದೆ, ಅವರದ್ದನ್ನ ಮೊದಲು ನೋಡಿಕೊಳ್ಳಲಿ ಅಂತ ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು. ಅದಕ್ಕಾಗಿ ನಾನು ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ. ಆ ಕಾಂಪಿಟೇಷನ್ ಈಗಾಗಲೇ ಡಜನ್ ದಾಟಿದೆ. 1 ಡಜನ್ಗಿಂತ ಜಾಸ್ತಿ ಜನ ಸಿಎಂ ಹುದ್ದೆಯ ಆಕಾಂಕ್ಷಿಗಳು. ಕಾಂಗ್ರೆಸ್ ಒಳಗಡೆ ಕಾಂಪಿಟೇಷನ್ ಶುರುವಾಗಿರೋದು ನೋಡಿದ್ರೆ ಮುಹೂರ್ತ ಫಿಕ್ಸು, ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಕ್ರಾಂತಿ ಎಲ್ಲ ಬಹಳ ನಿಧಾನ ಆಯ್ತು, ಬಹಳ ದೂರ ಆಯಿತು. ದೀಪಾವಳಿ ಒಳಗೆ ಡಮಾರ್. ಎಲ್ಲರೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಆದರೆ ಒಳಗೊಳಗೆ ಕತ್ತಿ ಮೆಸಲಿಕ್ಕೆ ಚಾಲು ಮಾಡಿದ್ದಾರೆ ಪರಸ್ಪರ. ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗಬೇಕನ್ನೋದು ರೇಸ್ ಸ್ಟಾರ್ಟ್ ಆಗಿದೆ. ಇಂಟರ್ನಲಿ ಫೈಟಿಂಗ್ ಸ್ಟಾರ್ಟ್ ಇದೆ. ಯಾವಾಗ ಅದು ಸ್ಫೋಟ ಆಗ್ತದೆ ಹೇಳಿಕ್ಕೆ ಬರೋದಿಲ್ಲ. ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವರು 5 ವರ್ಷ ಮುಂದುವರಿಬೇಕು, ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ. ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ. ನಮ್ಮ ಪಕ್ಷದ ವಿಚಾರ ಅವ್ರಿಗೆ ಹಾಕಬೇಕು, ಅವ್ರದ್ದು ನೋಡ್ಕೊಳ್ಳಿ ಸಾಕು. ಅವರಲ್ಲಿರೋ ಡಿಫ್ರೆನ್ಸ್ಗಳು, ಅವರಲ್ಲಿರೋ ಜಗಳಗಳು ಅದನ್ನು ಸರಿ ಮಾಡಿಕೊಂಡ್ರೆ ಸಾಕು. ನಮ್ಮ ಪಕ್ಷದ ನಾವು ನೋಡ್ಕೊಳ್ತೀವಿ. ಒಟ್ನಲ್ಲಿ ಸಿಎಂ ಹುದ್ದೆಗೆ ಪೈಪೋಟಿ ಜೋರಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಸ್ವರೂಪ ಪಡೆಯೋ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.